ಉತಾಯಾತಂ ಸಂಗವೇ ಪ್ರಾತರನ್ಹೋ ಮಧ್ಯಂದಿನ ಉದಿತಾ ಸೂರ್ಯಸ್ಯ ದಿವಾನಕ್ತಮವಸಾ ಶಂತಮೇನ ನೀದಾನೀಂ ಪೀತಿರಶ್ವನ ತತಾನ ಅಂತ ಋಗ್ವೇದದ 5ನೇ ಮಂಡಲದ 76ನೇ ಸೂಕ್ತದ 3ನೇ ಮಂತ್ರ ಇದು. ಘಟ್ಟದ ಮೇಲಿನ ಋಗ್ವೇದಿಗಳಲ್ಲಿ ಇದನ್ನ ಪ್ರಾಯಶ್ಚಿತ್ತಾರ್ಗೆ ಕೊಡಲಿಕ್ಕೆ ಉಪಯೋಗ ಮಾಡ್ತಾರೆ. ಉತಾಯಾತ ಅನ್ನುವ ಮಂತ್ರಕ್ಕೆ ಭೌಮ ಅತ್ರಿ ಋಷಿ, ತ್ರಿಷ್ಟುಪ್ಯದ ಛಂದಸ್ಸು, ಅಶ್ವಿನಿ ದೇವತೆಗಳು. ಇಲ್ಲಿ ಈ ಮಧ್ಯಾಹ್ನ ಸಂಧ್ಯಾವಂದದ ಅರ್ಘ್ಯ ಕೊಡುವಾಗ ಹಂಸ ಶುಚಿಷತ್ ಅನ್ನೋದು ಮೊದಲನೇ ಮಂತ್ರ, ಆ ಕೃಷ್ಣೇನ ರಜಸ ಅನ್ನೋದು 2ನೇ ಮಂತ್ರ, ಭೂರ್ಭುವಸ್ವಹ ಅನ್ನುವ ಗಾಯತ್ರಿ ಮಂತ್ರ 3ನೇದ್ದು. ಅದಾದ್ಮೇಲೆ ಈ ಮಂತ್ರ. ಅಶ್ವಿನಿ ದೇವತೆಗಳೇ ಅಂತ ಅವರನ್ನ ಸಂಬೋಧಿಸಬೇಕು. ಅಶ್ವಿನ ಮೊದಲು ಸಂಬೋಧನದ ಬಳಿಕ ಸಂಗವೇ, ಸಂಗವ ಅಂದ್ರೆ ಪ್ರಾತಃ ಕಾಲ, ಗೋವುಗಳು ಹಾಲನ್ನು ಕರೆಯುವಂತಹ ಕಾಲ ಅಂತ ಅರ್ಥ. ಆ ಕಾಲದಲ್ಲಿ ಅದಾದ ಬಳಿಕ ಪ್ರಾತಃ ಕಾಲ, ಅದರ ಮುಂದಿನ ಕಾಲವೇ ಪ್ರಾತಃ ಕಾಲ. ಅದಾದ ಬಳಿಕ ಅಹ್ನಃ ಮಧ್ಯಂದಿನೆ, ಹಗಲಿನ ಮಧ್ಯಾಹ್ನದ ಕಾಲ. ಸೂರ್ಯಸ್ಯ ಉದಿತ, ಸೂರ್ಯನು ಚೆನ್ನಾಗಿ ಉದಿಸಿದ ಬಳಿಕ ಅತ್ಯಂತ ಪ್ರಕಾಶಮಾನನಾಗಿರುವಂತಹ ಅಪರಾಹ್ನ ಕಾಲ. ಇದೆಲ್ಲ ಸಾಯಣ ಭಾಷ್ಯಕ್ಕೆ ಅನುಸಾರವಾದಂತಹ ಅರ್ಥ ವಿವರಣೆ. ಮತ್ತೆ ದಿವಾನಕ್ತಂ, ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ. ಶಂತಮೇನ, ಅತ್ಯಂತ ಸುಖಭರಿತವಾದಂತಹ ರಕ್ಷಣೆ, ನೀವು ನಮಗೆ ಕೊಡುವಂತಹ ರಕ್ಷಣೆ. ಅಶ್ವಿನಿ ದೇವತೆಗಳೇ, ನೀವಾಗಲಿ ನಿಮ್ಮ ಅಂತರ್ಗತ ಭಗವಂತನಾಗಲಿ ನಮಗೆ ಕೊಡುವಂತಹ ರಕ್ಷಣೆ ಏನಿದೆ ಅದು ಸುಖದಾಯಕವಾದದ್ದು. ಅಂಥ ರಕ್ಷಣೆಯನ್ನು ಕೊಡಲಿಕ್ಕಾಗಿ ಆಯಾತಂ ಬನ್ನಿರಿ. ಇದಾನೀಂ, ಈಗಲೂ ಆ ಸೋಮಪಾನ ಅನ್ನುವುದು ಅಶ್ವಿನಿ ದೇವತೆಗಳನ್ನು ಬಿಟ್ಟು ಬೇರೆಯವರಿಗೆ ತಲುಪಿಲ್ಲ. ಪೀತಿ ಅಂದ್ರೆ ಸೋಮಪಾನ. ಅಶ್ವಿನಿ ದೇವತೆಗಳನ್ನ ಹೊರತುಪಡಿಸಿ, ನ ಅಂದ್ರೆ ಮತ್ತೆ ಯಾರಿಗೂ ಕೂಡ. ಆ ತತಾನ, ತಲುಪಿಲ್ಲ ಅದು. ಆ ಸೋಮಪಾನವೆಂಬುದು ಬೇರೆ ಯಾರಿಗೂ ಹೋಗಿಲ್ಲ. ಮುಖ್ಯವಾಗಿ ಇಲ್ಲಿ ಅಶ್ವಿನಿ ದೇವತೆಗಳನ್ನ ಸ್ತುತಿಸಿದ್ರು ಅದರ ಅಂತರ್ಗತನಾದ ಭಗವಂತನಿಗೆ ಈ ಸ್ತೋತ್ರ ಆದಾಗಲೇ ಇಲ್ಲಿ ಬಂದಿರುವ ಅರ್ಥ ಸರಿಯಾಗಿ ಅನ್ವಯ ಹೊಂದುತ್ತದೆ. ಸೋಮಪಾನದ ಪ್ರಧಾನ ಅರ್ಹತೆ ಭಗವಂತನಿಗೆ. ಮತ್ತೆ ಸೋಮ ಅಂದ್ರೆ ನಮ್ಮ ಭಕ್ತಿಪೂರ್ಣವಾದ ಮನಸ್ಸು. ಅದನ್ನ ಅತ್ಯಂತ ಮುಖ್ಯವಾಗಿ ಸರ್ವೋತ್ತಮನಾದ ದೇವತೆಯಾದ ಭಗವಂತನಿಗೆ ನಾವು ಅರ್ಪಿಸುವುದರಿಂದ ನಿನ್ನನ್ನು ಬಿಟ್ಟು ಬೇರೆಯವರನ್ನು ಅದು ಎಂದೂ ತಲುಪುವುದಿಲ್ಲ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಯಜುರ್ವೇದದಲ್ಲಿ ಹಂಸ ಶುಚಿಷತ್ ಅಂತ ಮೊದಲನೇ ಮಂತ್ರ, ಅದಾದ ಬಳಿಕ 2 ಬಾರಿ ಗಾಯತ್ರಿಯನ್ನು ಹೇಳಿ ಒಟ್ಟು 3 ಅರ್ಘ್ಯ ಕೊಡಬೇಕು. ಹಂಸ ಶುಚಿಷತ್ ಅಂತ ಒಂದು ಮಂತ್ರ, ಮತ್ತೆ ಅದಾದ ಬಳಿಕ ಗಾಯತ್ರಿ ಒಂದು, ಅದಾದ ಬಳಿಕ ಇನ್ನೊಂದು ಗಾಯತ್ರಿ. ಇಷ್ಟು ಗಾಯತ್ರಿಗಳಿಂದ ಅರ್ಘ್ಯ ಕೊಡುವುದು ಯಜುರ್ವೇದದ ಘಟ್ಟದ ಮೇಲೆ ಯಜುರ್ವೇದದ ಪದ್ಧತಿಯಲ್ಲಿ ಕೆಲವು ಕೂಡ ಬಳಕೆಯಲ್ಲಿದೆ. ಇನ್ನು ಕೆಲವರು ವಿದ್ವಾಂಸರು ಅಭಿಪ್ರಾಯ ಪಡುವಂತೆ ಹಂಸ ಶುಚಿಷತ್ ಅಂತ ಯಜುರ್ವೇದದ ಬೃಹತ್ ಅಂತ ಕೊನೆಗೊಳ್ಳುವಂತಹ ಮಂತ್ರ. ಋತಂ ಅಂತ ಋಗ್ವೇದದಲ್ಲಿ ಕೊನೆಗೊಳ್ತದೆ, ಕಳೆದ ದಿವಸ ಅದನ್ನು ಹೇಳಿದ್ದೆ. ಬೃಹತ್ ಅಂತ ಯಜುರ್ವೇದದಲ್ಲಿ ಕೊನೆಗೊಳ್ತದೆ. ಆ ಮಂತ್ರದಿಂದ ಮೊದಲ ಅರ್ಘ್ಯ. ಮುಂದೆ ಆ ಕೃಷ್ಣೇನ ರಜಸ ಅನ್ನೋ ಪುಸ್ತಕದ ಬದಲಾಗಿ ಆ ಸತ್ಯೇನ ರಜಸ ವರ್ತಮಾನೋ ನಿವೇಶೇನ್ ಅಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್ ಅಂತ ಯಜುರ್ವೇದದಲ್ಲಿ ಹೇಳಬೇಕು. ಭುವನಾನಿ ಪಶ್ಯನ್ ಅಂತ ಋಗ್ವೇದದ ಮಂತ್ರ. ಅದು ಆ ಕೃಷ್ಣೇನ ರಜಸ ಅಂತ ಪ್ರಾರಂಭ ಕಾಣ್ತದೆ. ಯಜುರ್ವೇದದಲ್ಲಿ ಆ ಸತ್ಯೇನ ರಜಸ ಅಂತ ಪ್ರಾರಂಭ ಕಂಡು ಭುವನ ವಿಪಶ್ಯನ್ ಅಂತ ಮಂತ್ರವನ್ನು ಹೇಳಿ ಅದರ ಮೂಲಕ 2ನೇ ಅರ್ಘ್ಯ ಕೊಡಬೇಕು. ಮುಂದೆ 3ನೇ ಅರ್ಘ್ಯವನ್ನು ಗಾಯತ್ರಿಯಿಂದ ಅಂತ ಹೀಗೆ ಯಜುರ್ವೇದದ ಪದ್ಧತಿಯಲ್ಲಿ ಕಂಡುಬರುತ್ತದೆ. ಘಟ್ಟದ ಮೇಲಿನ ಯಜುರ್ವೇದದ ಕ್ರಮದಲ್ಲಿ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಹಂಸಃ ಶುಚಿಷತ್ ಎಂಬ ಈ ಮಂತ್ರದಿಂದ
ಒಂದು ಅರ್ಘ್ಯ ಮತ್ತೆ ಗಾಯತ್ರಿಯಿಂದ 2 ಅರ್ಘ್ಯಗಳನ್ನು ಕೊಡುವುದು ಹೆಚ್ಚು ಸಂಪ್ರದಾಯ ಶುದ್ಧ ಅಂತ ನನಗೆ ಕಾಣಿಸ್ತದೆ. ಮತ್ತೆ ಈ 3 ಅರ್ಘ್ಯಗಳಾದ್ಮೇಲೆ ಓಂ ಭೂಹು ಭುವಃ ಸ್ವಃ ಮಹಃ ಜನಃ ಎಲ್ಲ ಕಡೆ ಓಂಕಾರ ಹೇಳಬೇಕು. ಓಂ ಭೂಹು ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಓಂ ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಅಂತ ಇದು ಪ್ರಾಯಶ್ಚಿತ್ತಾರ್ಘ್ಯ ಕೊಡಬೇಕು ಅಂತ ಇಷ್ಟು ಕಂಡು ಬರ್ತದೆ.